ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ತಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ತಮ್ಮ ಹೆಸರಿನಲ್ಲಿ ಅಂದರೆ ತಮ್ಮ ಆಧಾರ್ ಕಾರ್ಡ್ನಲ್ಲಿ ಎಷ್ಟು ನಂಬರ್ ಆ್ಯಕ್ಟಿವೇಷನ್ ಇದ್ದಾವೆ ಅಂತ ಈ ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಡುತ್ತೇನೆ. ಹೇಗೆ ನೋಡಬೇಕಂತ ಅಂದರೆ, ಇವಾಗ ನಿಮ್ಮ ರಿಲೇಷನಲ್ಲಿ ಅಂದರೆ ನಿಮ್ಮ ಸಂಬಂಧಿಕರಲ್ಲಿ ನಿಮ್ಮ ಹೆಸರಿನಲ್ಲಿ ಅವರಿಗೆ ಸಿಮ್ ಕಾರ್ಡ್ ಕೊಟ್ಟಿರ್ತೀರಿ. ಇವಾಗ ಆ ಸಿಮ್ ಕಾರ್ಡ್ ಯೂಸ್ ಇದೆಯಾ ಅಥವಾ ಬಂದಾಗಿದೆಯಾ, ಒಂದು ವೇಳೆ ಬಂದಾಗಿದ್ದರೆ ಆ ನಂಬರ್ ಹೇಗೆ ಬ್ಲಾಕ್ ಮಾಡಬೇಕು ಮತ್ತು ಎಷ್ಟು ನಂಬರ್ ಆ್ಯಕ್ಟಿವೇಷನ್ ಇದ್ದಾವೆ ನಿಮ್ಮ ಹೆಸರಿನಲ್ಲಿ ಅಂತ ನೀವು ಈ ವಿಡಿಯೋದಲ್ಲಿ ತಮಗೆ ಸಂಪೂರ್ಣವಾಗಿ ಹೇಳಿಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡೋದು ನೋಡಿ. ಇಲ್ಲೊಂದು ಸ್ನೇಹಿತರೆ, ಇದು ವೆಬ್ಸೈಟ್ ಬಂದುಬಿಟ್ಟು ಗೌರ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್. ಇದು ಸಂಚಾರ ಸಾರಥಿ .gov ಅಂತ ಈ ವೆಬ್ಸೈಟ್ ಲಿಂಕ್ ತಮಗೆ ಬೇಕಿದ್ದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಕೆಳಗೆ ವರ್ಕ್ ಸ್ನೇಹಿತರೆ, ಕೆಳಗೆ ಒಂದು ಇಲ್ಲಿ ನೋಡಿ ಸ್ನೇಹಿತರೆ, ನೋ ಮೊಬೈಲ್ ಕನೆಕ್ಷನ್ ಯುವರ್ ನೇಮ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಈ ರೀತಿ ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ ತಕ್ಷಣ ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡ್ಕೊ, ಅಂದರೆ ಇವಾಗ ನಿಮ್ಮ ಚಾಲೂ ಇರೋ ಫೋನ್ ನಂಬರಲ್ಲಿ ಎಂಟ್ರಿ ಮಾಡ್ಕೋಬೇಕು ಸ್ನೇಹಿತರಲ್ಲಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಕ್ಯಾಶ್ ಎಂಟ್ರಿ ಮಾಡ್ಕೋಬೇಕು ಸ್ನೇಹಿತರಲ್ಲಿ. ಕ್ಯಾಪ್ಸ್ ಎಂಟ್ರ್ ಆದಮೇಲೆ ನಿಮ್ಮ ನಂಬರ್ಗೆ ಯಾವ ನಂಬರ್ ಹಾಕಿರ್ತಾರಲ್ಲ ಆ ನಂಬರಿಗೆ OTP ಹೋಗುತ್ತೆ. OTP ಕೂಡ ಎಂಟ್ರ್ ಮಾಡ್ಕೋಬೇಕು ಕೆಳಗಡೆ. ನೋಡಿ ಸ್ನೇಹಿತರೆ, ಇವಾಗ ನನ್ನ ಹೆಸರಿನಲ್ಲಿ ಇರೋದು ನಂಬರ್ ಒಂದೇ ಸ್ನೇಹಿತರೆ. ಇದು ಒಂದು ವೇಳೆ ಕೆಳಗಡೆ ಅಂದರೆ ಬೇರೆ ನಂಬರ್ ಆ್ಯಕ್ಟಿವೇಷನ್ ಅಂದರೆ ನಿಮ್ಮ ಹೆಸರಿನಲ್ಲಿ ಇದ್ದರೆ ಇಲ್ಲಿ ಕೆಳಗಡೆ ಶೋ ಆಗುತ್ತೆ ಸ್ನೇಹಿತರೆ. ಒಂದು ವೇಳೆ ಶೋ ಆದಮೇಲೆ ಇಲ್ಲಿ ಮಾರ್ಕ್ ಕೊಟ್ಟಿದ್ದೀರಲ್ಲ ಬಾಕ್ಸ್, ಇದ್ರ ಮೇಲೆ ಎಂಟ್ರ್ ಮಾಡಿಕೊಂಡು ಈ ಸೈಡ್ ಇಲ್ಲಿ ಬ್ಲಾಕ್ ಅಂತ ಬರೋದು ಸ್ನೇಹಿತರೆ. ಇಲ್ಲಿ ಬ್ಲಾಕ್ ಮಾಡಿದರೆ ಆದ ನಂಬರ್ ನಿಮಗೆ ಒಂದು ವೇಳೆ ಅದು ಯೂಸ್ ಇರಲಿಲ್ಲ ಅಂದರೆ ನೀವು ಬ್ಲಾಕ್ ಕೂಡ ಮಾಡ್ಕೋಬೋದು. ಆಮೇಲೆ ಸ್ನೇಹಿತರೆ, ಇನ್ನೊಂದು ಇದರಲ್ಲಿ ಏನಪ್ಪ ಅಂದರೆ ಸಂಚಾರ ಸಾರಥಿ ಈ ವೆಬ್ಸೈಟ್ನಲ್ಲಿ ಇನ್ನೊಂದು ಏನಪ್ಪ ಅಂದರೆ, ನಿಮ್ಮ ಫೋನ್ ಒಂದು ವೇಳೆ ಅಂದರೆ ಕಳೆದೋಗಿತ್ತು, ಬ್ಲಾಕ್ ಯುವರ್ ಲಾಸ್ಟ್ ಫೋನ್ ಮೊಬೈಲ್ ಅಂತ ಬರ್ತಿಲ್ಲಿ. ಅಂದರೆ ಒಂದು ವೇಳೆ ಫೋನ್ ಕಳೆದೋಗಿದ್ರೆ ಅದನ್ನು ಹೇಗೆ ಬ್ಲಾಕ್ ಮಾಡಬೇಕು ಸ್ನೇಹಿತರೆ, ಅದು ಕೂಡ ಈ ವಿಡಿಯೋಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಬ್ಲಾಕ್ ಲಾಸ್ಟ್ ಅಂತಿದೆಯಲ್ಲ, ನೀವು ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಏನೇನು ಇದಿರುತ್ತಲ್ಲ ಡೀಟೇಲ್ಸು, ಅಂದರೆ ನಿಮ್ಮದು ಫಸ್ಟ್ ನಂಬರ್ ಅಂದರೆ ಸಿಮ್ 1, 2 ಅಂತ ನಂಬರ್ ಇರುತ್ತಲ್ಲ ಆ ನಂಬರ್ ಕೂಡ ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ಕೆಳಗಡೆ IMEI ನಂಬರ್ ಹಾಕಬೇಕು. ಆಮೇಲೆ ನಿಮ್ಮದು ಡಿವೈಸ್ ಫೋನ್ ಯಾವುದಿದೆ ಅಂತ ಅದು ಕೂಡ ಇಲ್ಲಿ ತೊಗೋಬೇಕು. ತೊಗೊಂಡಾದ್ಮೇಲೆ ಇಲ್ಲಿ ಇನ್ವಾಯ್ಸ್ ಅಂದರೆ ನಿಮ್ಮ ಬಿಲ್ ಕಾಪಿ ಇರುತ್ತಲ್ಲ ಫೋನ್ ತೊಗೊಂಡಿದ್ದಾಗ, ಆ ಬಿಲ್ ಕಾಪಿನೂ ಕೂಡ ಹಾಕಬೇಕು. ಹಾಕಾದ್ಮೇಲೆ ಇಲ್ಲಿ ಫೋನ್ ಪ್ರೈಸು, ಆಮೇಲೆ ಲಾಸ್ಟ್ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಫೋನ್ ಎಲ್ಲಿ ಕಳೆದೋಗಿದೆ ಅದು ಕೂಡ ಅಲ್ಲಿ ಹಾಕಬೇಕು ಸ್ನೇಹಿತರೆ. ಅದು ಆಮೇಲೆ ಇಲ್ಲಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೆ ಆ ಪೊಲೀಸ್ ಕಂಪ್ಲೇಂಟ್ ನಂಬರ್ ಹಾಕಿ ಇಲ್ಲಿ ಅದು ಪೊಲೀಸ್ ಕಂಪ್ಲೇಂಟ್ ಅಂದರೆ ಅದು ಏನು ಇರುತ್ತಲ್ಲ ರಸೀದಿ, ಅದು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ಮಾಡಿ ಆದಮೇಲೆ ಇಲ್ಲಿ ಓನರ್ ಇನ್ಫಾರ್ಮೇಷನ್ ಅದು ಕೂಡ ಇಲ್ಲಿ ಎಂಟ್ರಿ ಮಾಡ್ಬೇಕು ಸ್ನೇಹಿತರೆ. ಆಮೇಲೆ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಕೊಡಬೇಕು. ಕೊಟ್ಟಾದಮೇಲೆ ನೀವು ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಅಲ್ಲಿ ಕೊಟ್ಟಾದಮೇಲೆ ಆಮೇಲೆ ನೀವು ಇದನ್ನು ಹೇಗೆ ಚೆಕ್ ಮಾಡ್ಕೋಬೋದು ಅಂದರೆ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು ಸ್ನೇಹಿತರಲ್ಲಿ. ಇಲ್ಲಿ ಕೆಳಗಡೆ ಕೊಟ್ಟಿರೋದು ಚೆಕ್ ಲಾಸ್ಟ್ ಅಂತ, ಇದು ಕೂಡ ನೀವು ಅದು ಅಪ್ಲೈ ಮಾಡಿದ್ಮೇಲೆ ಅಂದರೆ ನಿಮ್ಮ ಫೋನ್ ಏನು ಬ್ಲಾಕ್ ಮಾಡೋಕ್ಕೆ ಅಪ್ಲೈ ಮಾಡಿದಾದ್ಮೇಲೆ ಇಲ್ಲಿ ಇದು ಸ್ಟೇಟಸ್ ಚೆಕ್ ಮಾಡ್ಕೋಬೋದು. ಆಮೇಲೆ ಒಂದು ವೇಳೆ ಫೋನ್ ನಿಮ್ಮದು ಇನ್ನೊಂದು ಸ್ನೇಹಿತರೆ, ಆಮೇಲೆ ನಿಮ್ಮ ಫೋನ್ ಒಂದು ವೇಳೆ ಸಿಕ್ಕಿದರೆ ಅಂದರೆ ನಿಮ್ಮ ಫೋನ್ ನಿಮಗೆ
ಅದು ಬ್ಲಾಕ್ ಮಾಡಿದಾದ್ಮೇಲೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾದಮೇಲೆ ಆಮೇಲೆ ಫೋನ್ ರಿಕವರಿ ಆದಮೇಲೆ ಅದು ಅನ್ಬ್ಲಾಕ್ ಮಾಡೋದು ಹೇಗೆ ಅಂತ ಅದು ಕೂಡ ಹೇಳ್ತೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಅನ್ಬ್ಲಾಕ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ಅನ್ಬ್ಲಾಕ್ ಮೇಲೆ ಕ್ಲಿಕ್ ಮಾಡ್ಕೋದ್ಮೇಲೆ ಇಲ್ಲಿ ನೀವೇನು ಅವಾಗ ಬ್ಲಾಕ್ ಐ ಡಿಗೆ ಏನು ಅರ್ಜಿ ಅಪ್ಲೈ ಮಾಡಿರ್ತೀರಲ್ವ, ಆವಾಗ ಅದು ಒಂದು ರಿಕ್ವೆಸ್ಟ್ ಐ ಡಿ ಬಂದಿರುತ್ತೆ. ಆ ಐ ಡಿ ಹಾಕಿ ಆಮೇಲೆ ಫೋನ್ ನಂಬರ್ ಹಾಕಿ ಕೆಳಗಡೆ ರೀಸನ್ ಅಂತ ಇರುತ್ತೆ ಸ್ನೇಹಿತರೆ. ಇಲ್ಲಿ ಅಂದರೆ ನಿಮಗೆ ಫೋನ್ ಯಾವ ರೀತಿ ರಿಕವರ್ ಆಯಿತು ಅಂದರೆ ಪೊಲೀಸಿಂದ ಫೋನ್ ಮೈ ಸೆಲ್ಫ್ ಅಂದರೆ ನೀವು ಸ್ವಂತ ಏನು ಫೋನ್ ಹುಡುಕಿದ್ದೀರಾ ಅಂತ ಬರುತ್ತೆ ಸ್ನೇಹಿತರೆ. ಇಲ್ಲಿ ಬಂದಾದಮೇಲೆ ಕೆಳಗಡೆ ಇಲ್ಲಿ ಕ್ಯಾಪ್ಸ್ ಕೂಡ ಎಂಟರ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಗೆಟ್ ಒ ಟಿ ಪಿ ಅಂತ ಕೊಟ್ಟರೆ ಇದು ನಿಮ್ಮ ಫೋನು ಅನ್ಬ್ಲಾಕ್ ಆಗುತ್ತೆ ಸ್ನೇಹಿತರೆ ಇಲ್ಲಿ. ಓಕೆ, ಇದು ಈ ವಿಡಿಯೋ ನಮಗೆ ಹೆಲ್ಪ್ಫುಲ್ ಆಗಿತ್ತಪ್ಪ ಅಂದರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ.